ಒಂದನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಯ ನಿಬಂಧನೆಯನ್ನು ಡ್ಯಾಶ್ನಲ್ಲಿ ಉಲ್ಲೇಖಿಸಲಾಗಿದೆ. ಒಂದನೆಯ ಆಪ್ಷನ್ ವಿಧಿ 14, ಎರಡನೆಯ ಆಪ್ಷನ್ ವಿಧಿ 19, ಮೂರನೆಯ ಆಪ್ಷನ್ ವಿಧಿ 17, ನಾಲ್ಕನೆಯ ಆಪ್ಷನ್ ವಿಧಿ 32. ಸರಿ ಉತ್ತರ ವಿಧಿ 17. ಎರಡನೆಯ ಪ್ರಶ್ನೆ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮ್ಯಾಗ್ನೀಸಿಯಂ ಉರಿಯುವಾಗ ಜ್ವಾಲೆಯ ಬಣ್ಣ ಯಾವುದು? ಒಂದನೆಯ ಆಪ್ಷನ್ ಹಳದಿ, ಎರಡನೆಯ ಆಪ್ಷನ್ ಬಿಳಿ, ಮೂರನೆಯ ಆಪ್ಷನ್ ಕೆಂಪು, ನಾಲ್ಕನೆಯ ಆಪ್ಷನ್ ಹಸಿರು. ಸರಿ ಉತ್ತರ ಬಿಳಿ. ಮೂರನೆಯ ಪ್ರಶ್ನೆ, ಕೆಳಗಿನ ಗುಪ್ತ ದೊರೆಗಳಲ್ಲಿ ಯಾರನ್ನು ಅವರ ಮಿಲಿಟರಿ ಸಾಧನೆಗಳಿಗಾಗಿ ಇಂಡಿಯನ್ ನೆಪೋಲಿಯನ್ ಎಂದು ಪ್ರಶಂಸಿಸಲಾಗಿತ್ತು? ಒಂದನೆಯ ಆಪ್ಷನ್ ಒಂದನೆಯ ಚಂದ್ರಗುಪ್ತ, ಎರಡನೆಯ ಆಪ್ಷನ್ ಎರಡನೆಯ ಚಂದ್ರಗುಪ್ತ, ಮೂರನೆಯ ಆಪ್ಷನ್ ಶ್ರೀಗುಪ್ತ, ನಾಲ್ಕನೆಯ ಆಪ್ಷನ್ ಸಮುದ್ರಗುಪ್ತ. ಸರಿ ಉತ್ತರ ಸಮುದ್ರಗುಪ್ತ. ನಾಲ್ಕನೆಯ ಪ್ರಶ್ನೆ, ಇ ಕೃಷ್ಣ ಅಯ್ಯರ್ ಅವರು ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಒಂದನೆಯ ಆಪ್ಷನ್ ಕಥಕ್, ಎರಡನೆಯ ಆಪ್ಷನ್ ಭರತನಾಟ್ಯ, ಮೂರನೆಯ ಆಪ್ಷನ್ ಒಡಿಸ್ಸಿ, ನಾಲ್ಕನೆಯ ಆಪ್ಷನ್ ಕುಚಿಪುಡಿ. ಸರಿ ಉತ್ತರ ಭರತನಾಟ್ಯ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಜನಗಣತಿಯನ್ನು ಪ್ರತಿ ಡ್ಯಾಶ್ಗೊಮ್ಮೆ ನಡೆಸಲಾಗುತ್ತದೆ? ಒಂದನೆಯ ಆಪ್ಷನ್ 12 ವರ್ಷಗಳು, ಎರಡನೆಯ ಆಪ್ಷನ್ 5 ವರ್ಷಗಳು, ಮೂರನೆಯ ಆಪ್ಷನ್ 15 ವರ್ಷಗಳು, ನಾಲ್ಕನೆಯ ಆಪ್ಷನ್ 10 ವರ್ಷಗಳು. ಸರಿ ಉತ್ತರ 10 ವರ್ಷಗಳು. ಆರನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು ಲುಸೋಫೋನಿಯಾ ಗೇಮ್ಸ್ನಲ್ಲಿ ಭಾಗವಹಿಸಲಿಲ್ಲ? ಒಂದನೆಯ ಆಪ್ಷನ್ ಪೋರ್ಚುಗಲ್, ಎರಡನೆಯ ಆಪ್ಷನ್ ಜರ್ಮನಿ, ಮೂರನೆಯ ಆಪ್ಷನ್ ಭಾರತ, ನಾಲ್ಕನೆಯ ಆಪ್ಷನ್ ಮಕಾವು. ಸರಿ ಉತ್ತರ ಜರ್ಮನಿ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ರೇಡಿಯೋ ಪ್ರಸಾರವನ್ನು 1923ರಲ್ಲಿ ಡ್ಯಾಶ್ ಆರಂಭಿಸಿದರು? ಒಂದನೆಯ ಆಪ್ಷನ್ ಲಯನ್ಸ್ ಕ್ಲಬ್ ಆಫ್ ಬಾಂಬೆ, ಎರಡನೆಯ ಆಪ್ಷನ್ ರೋಟರಿ ಕ್ಲಬ್ ಆಫ್ ಬಾಂಬೆ, ಮೂರನೆಯ ಆಪ್ಷನ್ ರೋಟ್ರಾಕ್ಟ್ ಕ್ಲಬ್ ಆಫ್ ಬಾಂಬೆ, ನಾಲ್ಕನೆಯ ಆಪ್ಷನ್ ಬಾಂಬೆಯ ರೇಡಿಯೋ ಕ್ಲಬ್. ಸರಿ ಉತ್ತರ ಬಾಂಬೆಯ ರೇಡಿಯೋ ಕ್ಲಬ್. ಎಂಟನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಚುನಾವಣೆಗಳ ಮೇಲ್ವಿಚಾರಣೆಯ ನಿರ್ದೇಶನ ಮತ್ತು ನಿಯಂತ್ರಣದ ಕುರಿತು ಹೇಳುತ್ತದೆ? ಒಂದನೆಯ ಆಪ್ಷನ್ ಅನುಚ್ಛೇದ 324, ಎರಡನೆಯ ಆಪ್ಷನ್ ಅನುಚ್ಛೇದ 333, ಮೂರನೆಯ ಆಪ್ಷನ್ ಅನುಚ್ಛೇದ 356, ನಾಲ್ಕನೆಯ ಆಪ್ಷನ್ ಅನುಚ್ಛೇದ 367. ಸರಿ ಉತ್ತರ ಅನುಚ್ಛೇದ 324. ಒಂಬತ್ತನೆಯ ಪ್ರಶ್ನೆ, ನವೆಂಬರ್ 2022ರಂತೆ ಈ ಕೆಳಗಿನವರಲ್ಲಿ ಯಾರು ಭಾರತದ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ? ಒಂದನೆಯ ಆಪ್ಷನ್ ಅನಿಲ್ ಬೈಜಾಲ್, ಎರಡನೆಯ ಆಪ್ಷನ್ ಅರವಿಂದ್ ಕೇಜ್ರಿವಾಲ್, ಮೂರನೆಯ ಆಪ್ಷನ್ ಮನೋಜ್ ಸಿನ್ಹಾ, ನಾಲ್ಕನೆಯ ಆಪ್ಷನ್ ವಿನಯ್ ಕುಮಾರ್ ಸಕ್ಸೇನಾ. ಸರಿ ಉತ್ತರ ವಿನಯ್ ಕುಮಾರ್ ಸಕ್ಸೇನಾ. ಹತ್ತನೆಯ ಪ್ರಶ್ನೆ, ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಡ್ಯಾಶ್ ಅನ್ನು ಅಂಶವಾಗಿ ತೆಗೆದುಕೊಳ್ಳಲಾಗುತ್ತದೆ? ಒಂದನೆಯ ಆಪ್ಷನ್ ರಾಸಾಯನಿಕ ಬಳಕೆ, ಎರಡನೆಯ ಆಪ್ಷನ್ ವಿದ್ಯುತ್ ಶಕ್ತಿ ಬಿಲ್ಲು, ಮೂರನೆಯ ಆಪ್ಷನ್ ರಫ್ತು, ನಾಲ್ಕನೆಯ ಆಪ್ಷನ್ ರಸ್ತೆ ನಿರ್ಮಾಣ. ಸರಿ ಉತ್ತರ ರಫ್ತು. 11ನೆಯ ಪ್ರಶ್ನೆ, ಕೆಳಗಿನ ಯಾವ ಹಬ್ಬವು ಅಸ್ಸಾಂನಲ್ಲಿ ಕಾಮಾಖ್ಯ ದೇವಿ ಮುಟ್ಟಿನ ಅವಧಿಯನ್ನು ಸೂಚಿಸುತ್ತದೆ? ಒಂದನೆಯ ಆಪ್ಷನ್ ಮೂಟ್ಸು, ಎರಡನೆಯ ಆಪ್ಷನ್ ಚಾಪ್ಚಾರ್ ಕೂಟ್, ಮೂರನೆಯ ಆಪ್ಷನ್ ಅಂಬುಬಾಜಿ ಮೇಳ, ನಾಲ್ಕನೆಯ ಆಪ್ಷನ್ ವಂಗಾಲ. ಸರಿ ಉತ್ತರ ಅಂಬುಬಾಜಿ ಮೇಳ. 12ನೆಯ ಪ್ರಶ್ನೆ, ಡ್ಯಾಶ್ ಉದ್ಯಮವು ಟ್ರಾನ್ಸಿಸ್ಟರ್ ಸೆಟ್ಗಳಿಂದ ದೂರದರ್ಶನಗಳವರೆಗೆ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳನ್ನು ಒಳಗೊಂಡಿದೆ? ಒಂದನೆಯ ಆಪ್ಷನ್ ಎಲೆಕ್ಟ್ರಾನಿಕ್ಸ್, ಎರಡನೆಯ ಆಪ್ಷನ್ ಗೊಬ್ಬರ, ಮೂರನೆಯ ಆಪ್ಷನ್ ಕಾಲುವೆ ನೀರಾವರಿ, ನಾಲ್ಕನೆಯ ಆಪ್ಷನ್ ಸೆಣಬು ಸಂಸ್ಕರಣೆ. ಸರಿ ಉತ್ತರ ಎಲೆಕ್ಟ್ರಾನಿಕ್ಸ್. 13ನೇ ಪ್ರಶ್ನೆ, ಜೂನ್ 2021ರಲ್ಲಿ ಇಂಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 4 ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಒಂದನೆಯ ಆಪ್ಷನ್ ಲೂಧಿಯಾನ್, ಎರಡನೆಯ ಆಪ್ಷನ್ ಅಮೃತ್ಸರ್, ಮೂರನೆಯ ಆಪ್ಷನ್ ಪಾಟಿಯಾಲ್, ನಾಲ್ಕನೆಯ ಆಪ್ಷನ್ ಜಲಂಧರ್. ಸರಿ ಉತ್ತರ ಪಾಟಿಯಾಲ್. 14ನೇ ಪ್ರಶ್ನೆ, 2018ರಲ್ಲಿ ಭರತನಾಟ್ಯದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಒಂದನೆಯ ಆಪ್ಷನ್ ಮಾದಂಬರಿ ಸುಬ್ರಹ್ಮಣ್ಯಂ ನಂಬೋದರಿ, ಎರಡನೆಯ ಆಪ್ಷನ್ ರಾಧಾ ಶ್ರೀಧರ್, ಮೂರನೆಯ ಆಪ್ಷನ್ ಪಶುಮೂರ್ತಿ ರಾಮಲಿಂಗ ಶಾಸ್ತ್ರಿ, ನಾಲ್ಕನೆಯ ಆಪ್ಷನ್ ಅಕ್ಕಂ ಲಕ್ಷ್ಮೀದೇವಿ.
ಸರಿ ಉತ್ತರ ರಾಧಾ ಶ್ರೀಧರ್. 15ನೇ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಡ್ಯಾಶ್ ಅನ್ನು ಸ್ಥಾಪಿಸಿದರು. ಇದು ಹಿಂದೂ ಧರ್ಮವನ್ನು ಸುಧಾರಿಸಲು ಪ್ರಯತ್ನಿಸಿತು. 1ನೇ ಆಪ್ಷನ್ ಆದಿ ಹಿಂದೂ ಸಮಾಜ, 2ನೇ ಆಪ್ಷನ್ ವೇದಾಂತ ಸಮಾಜ, 3ನೇ ಆಪ್ಷನ್ ಆದಿ ಧರಮ್ ಸಮಾಜ, 4ನೇ ಆಪ್ಷನ್ ಆರ್ಯ ಸಮಾಜ. ಸರಿ ಉತ್ತರ ಆರ್ಯ ಸಮಾಜ.